using binomial theorem, evaluate the following: 104, 101 to the power of 4. ಇದನ್ನು ಹೇಗೆ ಬರ್ಕೊಬೋದು ನಾವು? 100 plus 1 whole to the power 4 ಅಂತ ಹೇಳಿ ಬರ್ಕೊಬೋದು. This is 10 square plus 1 whole to the power of 4 ಅಂತ ಹೇಳಿ ಬರ್ಕೊಳ್ಳೋಣ ಅಲ್ವಾ? ಸೊ ಯಾವ ಫಾರ್ಮುಲಾ ಇಲ್ಲಿ a plus b whole to the power of n ಫಾರ್ಮುಲಾ ಉಪಯೋಗಿಸಬೇಕಾಗುತ್ತೆ. ಸಮ್ಮೇಷನ್ ಆಫ್ i is equal to 0 to n c to the power of c to the power of nci a to the power of n minus i and b to the power of i ಅಲ್ವಾ? ನೆಕ್ಸ್ಟ್ ಇಲ್ಲಿ ಎ ಬಂದು 10 ಸ್ಕ್ವೇರ್ ಆಗುತ್ತೆ, ಬಿ 1 ಆಗುತ್ತೆ, ಎನ್ 4 ಆಗುತ್ತೆ. ನಮ್ಮ ಸೊಲ್ಯೂಷನ್ ಈ ರೀತಿಯಲ್ಲಿ ಕಾಣುತ್ತೆ. 4c0 ಪ್ಲಸ್ 4c1 ಪ್ಲಸ್ 4c2 ಪ್ಲಸ್ 4c3 ಪ್ಲಸ್ 4c4. This is square whole to the power of 5, 10 square whole to the power of 3, 10 square whole to the power of 2, 10 square whole to the power of 1, ಮತ್ತೆ ಸೊನ್ನೆ ಟು ದ ಪವರ್ ಆಫ್ 1 ಇದ್ದಂಗೆ ಅಲ್ವಾ? ಸಾರಿ, ಟು ದ ಪವರ್ ಆಫ್ 0 ಅಂತ ಹೇಳಿದ್ರೆ 1 ಇಂಟು ಎನಿಥಿಂಗ್ ಇಸ್ ಎನಿಥಿಂಗ್, ಸೇಮ್ ಥಿಂಗ್. ಸೊ ಅದೇನು ಬರೆಯೋದಕ್ಕೆ ಹೋಗಲ್ಲ. ಸೊ ಕೊನೆಯದಾಗಿ ಇವಾಗ ಇದೆಷ್ಟಿದು 1 ಆಗುತ್ತೆ, ಇದು 1 ಆಗುತ್ತೆ, ಇದು 4 ಆಗುತ್ತೆ, ಇದು 4 ಆಗುತ್ತೆ, ಇದು 4 ಇಂಟು 3/2 ಅಂತ ಹೇಳಿದ್ರೆ 6. ಸೊ ದಿಸ್ ಇಸ್ 10 ಟು ದ ಪವರ್ ಆಫ್ 8. ಹೇಗೆ ಬಂತದು ಅಂತ ಹೇಳಿದ್ರೆ e to the power of m whole to the power of m, which is a to the power of n into m or n into m. Yeah, ಅದು ಉಲ್ಟಾ ಬರೆಯೋಣ. ನೆಕ್ಸ್ಟ್ ಇದು 4 into 10 to the power of 6 plus 6 into 10 to the power of 4 plus 400 plus 1. So this is 401. ಇಲ್ಲಿ 4 ಡಿಜಿಟ್ ಆದಮೇಲೆ 6, ಮತ್ತಿಲ್ಲಿ 6 ಡಿಜಿಟ್ ಆದಮೇಲೆ, ಸೊ ಇದು 5, 6 ಡಿಜಿಟ್ ಆದಮೇಲೆ 4, ಇದು 7ನೇದು 8. ಇದೇ ನಿಮ್ಮ ಉತ್ತರ ಅಲ್ವಾ? ಸೊ ಈ ರೀತಿಯಲ್ಲಿ ನೀವು ಎಕ್ಸ್ಪೊನೆನ್ಷಿಯಲ್ ಫಾರ್ಮ್ನ ಉಪಯೋಗಿಸಿ ಕಲಿಬೇಕು ಹೇಗೆ ಬರೆಯೋದು ಅಂತ ಹೇಳಿ.